ಹೋಗ್ತಾನೆ. ಸರ್, ಎಲ್ಲೋ ಒಂದು ಕಡೆ ಯತೀಂದ್ರ ಅವರ ಹೇಳಿಕೆ ಮತ್ತಷ್ಟು ಸದ್ದು ಮಾಡ್ತಾ ಇದೆ. ಅಲ್ಲ, ನವೆಂಬರ್ ಕ್ರಾಂತಿ ನಾನು ಹೇಳ್ತಾ ಇದ್ದೆ, ನಿತಿನ್ ಗಡ್ಕರಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಅವಾಗಲೂ ಹೇಳ್ತಿದ್ದೆ. ನವೆಂಬರ್ ಕ್ರಾಂತಿ ಆಗುತ್ತೆ, ನೀವು ಚೆಕ್ ಮಾಡಿ ನೋಡಿ. ಬಟ್ ಯತೀಂದ್ರ ಹೇಳಿರ್ತಕ್ಕಂಥದ್ದು ರೆಫರೆನ್ಸ್ ಟು ದ ಕಾಂಟೆಕ್ಸ್ಟ್ ಬೇರೆ ಅರ್ಥದಲ್ಲಿ ತಗೋಬೇಕು. ಯಾಕಂದ್ರೆ ಅಹಿಂದ ನಾಯಕರಾಗಿರ್ತಕ್ಕಂಥ ಯಾರು ನಮ್ಮ ಸತೀಶ್ ಜಾರಕಿಹೊಳಿ ಇರ್ತಾರೆ, ಆ ಉದ್ದೇಶದಿಂದ ಆ ವರ್ಗಗಳಿಗೆ ಬಂದಿರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಆ ನಿಟ್ಟಿನಲ್ಲಿ ಆ ರೆಫರೆನ್ಸ್ ನಲ್ಲಿ ಹೇಳಿದರೆ ವಿನಾ ಹೊರತು ಬೇರೆ ರೆಫರೆನ್ಸ್ ಅಲ್ಲ ಅಂತ ನನ್ನ ಅಭಿಪ್ರಾಯ. ಒಂದಿಷ್ಟು ಜನ ದಲಿತ ನಾಯಕರುಗಳಿಗೆ ಸಿಎಂ ಸ್ಥಾನ ಆಗಬೇಕು ಅನ್ನುವಂತಹದ್ದಿತ್ತು. ಎಲ್ಲೋ ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಒಂದು ಹೇಳಿಕೆ ದಲಿತ ನಾಯಕರು ಅಥವಾ ದಲಿತ ಸಿಎಂ ಆಗಬೇಕು ಅನ್ನುವಂತಹದ್ದಕ್ಕೆ ತಣ್ಣೀರೇರಿಸಿದಂಗೆ ಆಗಿದೆ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತದೆ. ಆ ತರ ಏನಿಲ್ಲ. ಅವ್ರು ಹೇಳಿರ್ತಕ್ಕಂಥ ಹೇಳಿಕೆಯನ್ನ ರಾಜಕೀಯವಾಗಿ ಡೈರೆಕ್ಟ್ ಆಗಿ ನೋಡಬೇಡಿ. ಅದು ಈ ತರದ್ದು ಯಾರು ಆಗ್ಬೇಕು, ನಾಯಕರು ಯಾರು ಸಮಾಜದವ್ರು ಆಗ್ಬೇಕು, ಯಾರು ಆಗ್ಬೇಕಂತಕ್ಕಂಥ ತೀರ್ಮಾನ ಹೈಕಮಾಂಡೇ ತಗೊಳುತ್ತೆ. ಪದೇ ಪದೇ ಹೈಕಮಾಂಡ್ ಹೇಳ್ತಾ ಇದ್ದಂತಹದ್ದು ಬಹಿರಂಗವಾಗಿ ಮಾತನಾಡಬೇಡಿ, ನಾಯಕತ್ವ ಅನ್ನುವಂತಹದ್ದೇನಾದ್ರೂ ಇದ್ರೆ ನಮ್ಮ ಲೆವೆಲ್ ಅಲ್ಲಿ ಚರ್ಚೆ ಆಗುತ್ತೆ ಅಂತ. ಆದ್ರೂ ಕೂಡ ಶಾಸಕರು ಮಾತಾಡ್ತಾರೆ. ಈಗ ಸಿಎಂ ಪುತ್ರರು ಕೂಡ ಮಾತನಾಡಿರುವಂತಹದ್ದು ಎಲ್ಲೋ ಒಂದ್ ಕಡೆ ಹೈಕಮಾಂಡ್ಗೆ ಬೆಲೆ ಇಲ್ವಾ ಅಂತ. ಅವ್ರು ಹೇಳಿರ್ತಕ್ಕಂಥದ್ದು ಪವರ್ ಬಗ್ಗೆ ಆಗಿರ್ಲಿ, ಮುಖ್ಯಮಂತ್ರಿ ಸ್ಥಾನ ಬಗ್ಗೆ ಹೇಳಿಲ್ಲ, ಲೆಗೆಸಿ ಬಗ್ಗೆ ಹೇಳಿರ್ತಕ್ಕಂಥದ್ದು. ಅಂದ್ರೆ ಈ ವರ್ಗಗಳ ನಾಯಕರಾಗಿ ಮುಂದೆ ಅವರು ಬರಲಿ ಅಂತ ಹೇಳಿರ್ತಕ್ಕಂಥದ್ದು ಅಂತ ನನ್ನ ಅಭಿಪ್ರಾಯ. ಇಟ್ಸ್ ನಾಟ್ ಅಬೌಟ್ ಹೂ ಹ್ಯಾಸ್ ಟು ಬಿಕಮ್ ಚೀಫ್ ಮಿನಿಸ್ಟರ್, ಹೂ ಹ್ಯಾಸ್ ಟು ಬಿಕಮ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಂಬ ಉದ್ದೇಶದಿಂದ ಅಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರನ್ನ ಹೊರತುಪಡಿಸಿ ಆ ಲೆಗಸಿ ಇನ್ಯಾರಿಗೂ ಕೂಡ ಇಲ್ಲ ಅನ್ನುವಂತಹದ್ದು ಅವ್ರ ಅಭಿಪ್ರಾಯ. ಎವ್ರಿಬಡಿ ಹ್ಯಾಸ್ ಗಾಟ್ ಈಗ ಅದು ಹಂಗೆ ಅದೇ ಹೇಳ್ನಲ್ಲ, ರೆಫರೆನ್ಸ್ ಟು ದ ಕಾಂಟೆಕ್ಸ್ಟ್ ತಗೋಬೇಕನ್ನ ಹೊರತು ಈ ತರ ಪ್ರಶ್ನೆಗೆ ಇನ್ನೊಂದು ಉಪ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಮಾಡೋಕ್ಕಾಗೋದಿಲ್ಲ. ಐ ಥಿಂಕ್ ಇಷ್ಟಕ್ಕೆ ನಾವು ಅದನ್ನ ಸೀಮಿತವಾಗಿಡಬೇಕಂತ ನನ್ನ ಅಭಿಪ್ರಾಯ. ಇದಿಷ್ಟು ಸಂತೋಷ್ ಲಾಡ್ ಅವರ ಮಾತು. ಕ್ಯಾಮರಾಮನ್ ಸೂರ್ಯಪ್ರಕಾಶ್ ಜೊತೆ ದೀಪಕ್ ಕುಕ್ಕವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.